ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು IPL ಮತ್ತು ಯಾವುದೇ ಒಂದು ಕ್ರಿಕೆಟ್ ಪ್ರೇಮಿಗೂ ಕೂಡ ಬ್ಯಾಡ್ ನ್ಯೂಸ್ ಇದು ಅಂತ ಹೇಳಬೇಕು ಗುರು. ಜಿಯೋ ಮತ್ತು ಹಾಟ್‌ಸ್ಟಾರ್ ಎರಡೂ ಕೂಡ ಮರ್ಜ್ ಆದವು ಅಂತ ಹೇಳಬೇಕು. ಆದ ನಂತರ ಈಗ IPLನ ಫ್ರೀಯಾಗಿ ಬಿಡೋದಿಲ್ಲ ಅಂತ ಅನೌನ್ಸ್ ಮಾಡ್ರಿ ಅಂತ ಹೇಳಬೇಕು. IPL ಅಂತಂದರೆ ಯಾವುದೇ ಒಂದು ಇವೆಂಟ್ ಆಗಿರ್ಬೋದು, ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮ್ಯಾಚ್ ಆಗಿರ್ಬೋದು, ಯಾವುದೇ ಒಂದು ಜಿಯೋದಲ್ಲಿ ಬರ್ತಿತ್ತು ಫ್ರೀಯಾಗಿ, ಇನ್ನು ಮುಂದೆ ಫ್ರೀಯಾಗಿ ಬಿಡೋದಿಲ್ಲ ಅಂತ ಅನೌನ್ಸ್ ಮಾಡಿ ಅಂತ ಹೇಳಬೇಕು. ಮತ್ತು ಎಲ್ಲದಕ್ಕೂ ಇಂತಿಂಥ ಒಂದು ಫ್ರೇಜ್ ಅಂತ ಫಿಕ್ಸ್ ಮಾಡಿ ಅಂತ ಹೇಳಬೇಕು. ಮೊಬೈಲ್ ಆಗಿರ್ಬೋದು, ಟ್ಯಾಬಲ್ಲಿ, ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಯಾವ್ದು ನೋಡೋಕ್ಕೂ ಇಷ್ಟಿಷ್ಟು ಅಮೌಂಟ ಪೇ ಮಾಡಬೇಕು ಅಂತ ಆಲ್ರೆಡಿ ಫಿಕ್ಸ್ನ ಮಾಡ್ರಿ ಅಂತ ಹೇಳಬೇಕು. ಹಾಗಾದರೆ ಎಷ್ಟು ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇದುವರೆಗೂ ಫ್ರೀಯಾಗಿ ನೋಡಿ ಉತ್ತಿದ್ದಂಥ ನಿಮ್ಮ ಫ್ರೆಂಡ್ಗೆ 5G ಯೂಸರ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತೀನಿ. ಇನ್ನು ಮುಂದೆ ನೀವು 5Gನಾರ ಕೊಟ್ಟು ನೋಡು, 2Gನಾರ ಕೊಟ್ಟು ನೋಡು, ಅಂದರೆ ನೆಟ್ಟು ಇದಾಗುತ್ತೆ ಅಷ್ಟೇ ವ್ಯತ್ಯಾಸ, ದುಡ್ಡು ಕೊಡಲೇಬೇಕು ಅಂತ ಹೇಳಬೇಕು. ಹಾಟ್‌ಸ್ಟಾರ್ಗೂ ಜಿಯೋ ಹಾಟ್‌ಸ್ಟಾರ್ಗೆ ಎರಡ್ಕೊ ಅಂತ ಹೇಳಬೇಕು. ಅಂದರೆ ಎರಡು ಮರ್ಜ್ ಆಗಿರೋ ಕಾರಣದಾಗಿ ಅಮೌಂಟ್ನ ಪೇ ಮಾಡಬೇಕು ಅಂತ ಹೇಳಿದಾರೆ ಅಂತ ಹೇಳಬೇಕು ಜಿಯೋ ಹಾಟ್‌ಸ್ಟಾರ್ ಅವರು ಅಂತ ಹೇಳಬೇಕು. ನೀವೇನಾರ 3 ತಿಂಗಳಿಗೆ ಹಾಕಕತ್ತೀರಾ ಅಂತಂದರೆ 499 ರೂಪಾಯಿ ಕೊಡಬೇಕು ಅಂತ ಹೇಳಬೇಕು. ಪರ್ ಮಂತ್ ಪ್ರಕಾರವಾಯಿತು ಅಂದರೆ 166 ರೂಪಾಯಿ ಬೀಳುತ್ತೆ ಅಂತ ಹೇಳಬೇಕು. ಒಂದು ತಿಂಗಳಿಗೆ ಬೀಳುತ್ತೆ ಅಂತ ಹೇಳಬೇಕು. ಇದಕ್ಕೆ 4 ಡಿವೈಸರ್ನ ಕನೆಕ್ಟ್ ಮಾಡ್ಕೊಂಡು ಕೂಡ ನೋಡ್ಬೋದು, TV, ಲ್ಯಾಪ್ಟಾಪ್, ಮೊಬೈಲು ಕೂಡ ನೋಡ್ಬೋದು ಅಂತ ಹೇಳಬೇಕು. ಇದ್ರ ಮಧ್ಯದಲ್ಲಿ ಯಾಡ್ಸ್ ಬರೋದಿಲ್ಲ ಅಂತ ಹೇಳಬೇಕು. 4K HD ಕೂಡ ನೋಡ್ಬೋದು ಅಂತ ಹೇಳಬೇಕು. ನಮ್ಮ ಕ್ರಿಕೆಟ್ ಆಗಿರ್ಬೋದು, ಯಾವುದೋ ಒಂದು ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳಬೇಕು. ಮತ್ತು ನೀವೇನಾರ 3 ತಿಂಗಳಿಗೆ ಯೂಸ್ ಮಾಡ್ತೀರ ಅಂದರೆ, ಒಂದು ವರ್ಷಕ್ಕೆ ಹಾಕಿಸ್ಕೊತೀರ ಅಂದರೆ 1499 ರೂಪಾಯಿ ಕೊಡಬೇಕಾಗುತ್ತೆ ಅಂತ ಹೇಳಬೇಕು. ಇದು ಪರ್ ಮಂತ್ ಹೋಗೋದಾಯಿತು ಅಂದರೆ 125 ರೂಪಾಯಿ ಬೀಳುತ್ತೆ ಅಂತ ಹೇಳಬೇಕು. ಇದು ಕಡಿಮೆ ಆಗುತ್ತೆ ಅಂತ ಹೇಳಬೇಕು. 3 ತಿಂಗಳಿಗೆ ಹಾಕಿಸ್ಕೊಳ್ಳೋ ಬದಲು ಒಂದು ವರ್ಷಕ್ಕೆ ನಾವು ಹಾಕಿಸ್ಕೊತಾರೆ ಪರ್ ಮಂತ್ ಕಡಿಮೆ ಆಗುತ್ತೆ. 125 ರೂಪಾಯಿ ಎಲ್ಲೋಯ್ತು, 165 ರೂಪಾಯಿ ಎಲ್ಲಾಯಿತು ಅಂತ ಹೇಳಬೇಕು. ಇದು ಪರ್ ಮಂತ್ ಪ್ರಕಾರ ಹಾಕಿಸ್ಕೊತು ಅಂತ ಅದನ್ನು 1 ಇಯರ್ಸ್ ಹಾಕೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಆದರೆ 1 ಇಯರ್ಸ್ ನಾವು ಮಾತ್ರ IPL ಕ್ರೇಜಲ್ಲಿ ನೋಡ್ತೀವಿ ಅಂದಾಯಿತು ಅಂತಾದರೆ 499 ರೂಪಾಯಿ ಹಾಕೊಂಡು ರೀಚಾರ್ಜ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.